ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಟೈಮ್ ಮಧ್ಯಾಹ್ನ 11 ಗಂಟೆ ಆಗ್ಯದ. ಹುಡುಗರು ಹೋಮ್ವರ್ಕ್ ಬರೆದ್ಬಿಟ್ಟು ಹಿಂದ್ಗಡೆ ಆಟ ಆಡಕ್ಕಂತ ಹೇಳಿ ಆಡಕತ್ತಾರ. ನಾನಿಲ್ಲಿ ಒಳಗಡೆ ಒಂದು ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಮೊನ್ನೆನೇ ಇದನ್ನು ಕಟ್ ಮಾಡಿ ಭಾಳ ದಿನ ಆಗಿತ್ತು ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ಇದನ್ನು ಇವಾಗ ಅಸ್ತ್ರ ಬ್ಲೌಸ್ ಅದಿದು ಇವಾಗ ಸ್ಟಿಚ್ ಮಾಡ್ಬೇಕಂತ ಹೇಳಿ ಕೂತಿ ನೋಡ್ರಿ. ಟೈಮ ಸಿಗೋದಿಲ್ಲ ಒಟ್ಟ. ಇದು ಈ ಸೀರೆ ತೊಗೊಂಡ್ಬಿಟ್ಟು ಭಾಳ ದಿನನೇ ಆಯ್ತಂತ ಅನ್ಬೋದು ನೋಡ್ರಿ. ಈ ನಾಳೆ ಶ್ರಾವಣ ಬಂದರೂ ಒಂದು ವರ್ಷ ಆಯ್ತು ನೋಡ್ರಿ. ಅದರದ್ದು ಸೀರೆ ಪಿಕೋ ಫಾಲ್ನೂ ಮಾಡಿಲ್ಲ ಮತ್ತು ಬ್ಲೌಸ್ನೂ ಸ್ಟಿಚ್ ಮಾಡಿಲ್ಲ. ಬರೀ ಅದು ಇದು ಕೆಲಸನೇ ಆಗ್ಲಾಕತ್ತು. ಕಟ್ ಮಾಡಿಟ್ಟಿನಿ, ಅದನ್ನು ಸ್ಟಿಚ್ ಮಾಡಿದ್ದಿಲ್ಲ. ಇವಾಗ ಅದನ್ನು ಸ್ಟಿಚ್ ಮಾಡ್ಬೇಕಂತ ಹೇಳಿ ಕುಂತೀನಿ. ಇವತ್ತು ಸ್ಟಿಚ್ ಮಾಡೋಕೆ ಕೂತೀನಿ. ಅದು ಮುಗಿಬೇಕಾದ್ರೆ ಎಷ್ಟು ದಿನ ಆಗುತ್ತೆ ಗೊತ್ತೇ ಇಲ್ಲ ನೋಡ್ರಿ. ಏನಾದ್ರು ಕೆಲಸ ಬತ್ತಂದ್ರೆ ಅದನ್ನು ಅಲ್ಲೇ ಅರ್ಧಕ್ಕೆ ಬಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಹಾಗಾಗಿ ಬ್ಲೌಸ್ ಅದು ಜಲ್ದಿ ಮುಗಿದೆ ಇಲ್ಲ ನೋಡ್ರಿ. ಸ್ಟಾರ್ಟ್ ಮಾಡೀನಿ ಇವತ್ತು ಸ್ಟಿಚ್ ಮಾಡೋಕ್ಕಂತ ಹೇಳಿ. ಅದು ಎಷ್ಟು ದಿನಕ್ಕೆ ಮುಗಿತದ ಗೊತ್ತಿಲ್ಲ ನೋಡ್ರಿ. ಎಲ್ಲ ಕಟ್ ಮಾಡಿ ಅಂತೂ ಇಟ್ಟೀನಿ. ಇದನ್ನು ಇವಾಗ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ, ಸ್ಟಿಚ್ ಮಾಡೋಕ್ಕಂತ ಹೇಳಿ. ಫ್ರೆಂಡ್ಸ್, ನಾನು ಬ್ಲೌಸ್ ಸ್ಟಿಚ್ ಮಾಡೋದು ಯೂಟ್ಯೂಬ್ದಾಗ ವಿಡಿಯೋ ನೋಡೇ ಕಲ್ತೀನಿ ನೋಡ್ರಿ. ನಾ ಎಲ್ಲಿ ಹೊಲಿಗೆ ಕ್ಲಾಸಿಗೆ, ಯಾವುದೇ ರೀತಿ ಹೊಲಿಗೆ ಕ್ಲಾಸಿಗೆ ಅದು ಹೋಗಿಲ್ಲ. ಇದೊಂದು ನನಗೆ ಭಾಳ ಖುಷಿ ಕೊಟ್ಟ ನೋಡ್ರಿ. ಯೂಟ್ಯೂಬ್ನಿಂದನೇ ನಾನು ಬ್ಲೌಸ್ ಸ್ಟಿಚ್ ಮಾಡೋಕೆ ಕಲ್ತೀನಿ ಅಂಥೇಳಿ ನನಗೆ ಭಾಳ ಒಂದು ಹೆಮ್ಮೆ ನೋಡ್ರಿ, ಒಂದು ಖುಷಿ ನೋಡ್ರಿ. ನಾನು ಹೊಲಿಗೆ ಕ್ಲಾಸಿಗೆ ಹೋಗ್ಬೇಕು ಅಂದ್ಕೊಂಡೆ, ಆದ್ರೆ ಟೈಮೇ ಸಿಗಲಿಲ್ಲ ನನಗೆ. ಒಂದು ಸಲ ಹಿಂಗೆ ಯೂಟ್ಯೂಬ್ದಾಗ ವಿಡಿಯೋ ನೋಡಿಬಿಟ್ಟು ಹಿಂಗೆ 1-2 ಸಲ ಟ್ರೈ ಮಾಡಿದೆ ಕಟ್ ಮಾಡೋದು ಮತ್ತು ಒಂದು ಸಾದಾ ಬ್ಲೌಸ್ ತೊಗೊಂಡು ಕಟ್ ಮಾಡೋದು ಅದು ಮಾಡಿದೆ. ಮನ್ಯಾಗಂತೂ ಮಷಿನ್ ಇತ್ತು. ಕಟ್ ಮಾಡಿ ಸ್ಟಿಚ್ ಮಾಡೋಕೆ ಕುಂತೆ. 1-2 ಬ್ಲೌಸ್ ಒಂದು ಸ್ವಲ್ಪ ಇದು ಆಯಿತು. ಆ ನಂತರ ಉಳಿದ ಎಲ್ಲ ಬ್ಲೌಸು ಕೂಡ ನೀಟಾಗೇ ಬಂದು ಅಂತ ಹೇಳ್ಬೋದು ನೋಡ್ರಿ. ಇದೊಂದು ನನಗೆ ಭಾಳ ಖುಷಿ ನೋಡ್ರಿ. ಯೂಟ್ಯೂಬ್ನಿಂದ ನಾನು ಬ್ಲೌಸ್ ಹೊಲಿದು ಕಲ್ತೀನಿ ಅಂಥೇಳಿ. ಇವಾಗ ನಾನು ಎಲ್ಲ ಬ್ಲೌಸ್ನ ನಾನೇ ಹೊಲ್ಕೋತೀನಿ ಫ್ರೆಂಡ್ಸ್. ಅದ್ರಾಗ ಅಸ್ತ್ರ ಬ್ಲೌಸ್ ಕೂಡ ನಾನೇ ಹೊಲ್ಕೋತೀನಿ. ಮತ್ತು ಎಲ್ಲಿ ಹೊರಗಡೆ ಇವಾಗಂತರ ಬ್ಲೌಸ್ ಸ್ಟಿಚ್ ಮಾಡೋಕೆ ಎಷ್ಟು ರೇಟ್ ಇರ್ತದೆ ನಿಮ್ಗೆ ಗೊತ್ತು ಫ್ರೆಂಡ್ಸ್. ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಕ್ಕಂಥೇಳಿ 500 ರೂಪಾಯಿ ಗಟ್ಟಲೆ ತೊಗೋತಾರೆ. ಅಂಥದ್ರಾಗ ನಾವು ನಮ್ಮ ಬ್ಲೌಸ್ಗಳನ್ನು ನಾವೇ ಸ್ಟಿಚ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಹಣ ಕೂಡ ಉಳಿತಾಯ ಮಾಡ್ಕೋಬೋದು. ಮತ್ತು ನಮ್ಗೆ ಏನೋ ಒಂಥರ ಖುಷಿ ಕೊಡ್ತದೆ. ನಮ್ಮ ಬ್ಲೌಸ್ನ ನಾವೇ ಹೊಲ್ಕೊಂಡೇವಲ್ಲ ಅಂಥೇಳಿ ಖುಷಿ ಕೊಡ್ತದೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಇದು ಅಸ್ತ್ರ ಇದು ಅದ ಮತ್ತು ಕೆಳಗಡೆ ಬ್ಲೌಸ್ ಅದ. ಇದನ್ನು ಇವಾಗ ಹೊಲ್ಯಾಕಂಥೇಳಿ ಕುಂತಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ, ಅದೇ ಬ್ಲೌಸ್ದು ಸೀರೆ ಇದು ನನಗೆ ಕಲರ್ ಭಾಳ ಇಷ್ಟ ಆಯ್ತು ನೋಡ್ರಿ. ಇದು ಕಲರ್ ಭಾಳ ಚಂದ ಅದ. ಒಂದು ಸ್ವಲ್ಪ ಲೈಟ್ ಬೆಳಕಿಗೆ ಭಾಳ ಲೈಟಾಗಿ ಕಾಣಕತ್ತದ ನೋಡ್ರಿ. ಇದು ಹೊರಗಡೆ ಒಯ್ದು ನೋಡಿದ್ರೆ ಭಾಳ ಚಂದ ಅನ್ನಿಸ್ತದ್ರಿ ಸೀರೆದು. ಈ ಸೀರೆದು ಇವಾಗ ಪಿಕೋ ಫಾಲ್ ಕೂಡ ಮಾಡಾಕತ್ತೀನಿ. ಇವತ್ತೇ ಕೂತಿ ನೋಡ್ರಿ ಎಲ್ಲ ಮಾಡಕ್ಕಂತೇಳಿ. ನಾ ಹಿಂಗೆ ನೋಡ್ರಿ, ಏನಾರ ಒಂದು ಕೆಲಸ ಮಾಡಕ್ಕೆ ಕೂತ್ನಿ ಅಂದ್ರೆ ಆ ಕೆಲಸ ಮಾಡಕ್ಕೆ ಕುಂತೇ ಬಿಡ್ತೀನಿ. ಬಿಟ್ನಿ ಅಂತಂದರೆ ಬಿಟ್ಟೇ ಬಿಡ್ತೀನಿ ನೋಡ್ರಿ. ಇವಾಗ ಬ್ಲೌಸ್ ಕೂಡ ಅದು ಅರ್ಧ ಹೊಲ್ದೆ. ಅದನ್ನು ಮತ್ತೇನೋ ಕೆಲಸ ಬತ್ತು, ಅದನ್ನು ಅಲ್ಲೇ ಬಿಟ್ಟೆ. ಇದನ್ನು ಪಿಕೋ ಫಾಲ್ ಮಾಡ್ಬೇಕಂಥೇಳಿ. ಇದೇನು ಜಲ್ದಿ ಆಗುತ್ತಲ್ಲ ಫ್ರೆಂಡ್ಸ್, ಇದನ್ನು ಮಾಡ್ಬೇಕಂಥೇಳಿ ಈಗ ಇದನ್ನು ತೊಗೊಂಡೆ ನೋಡ್ರಿ. ಎಲ್ಲ ಅರ್ಧಂಬರ್ಧ ಕೆಲಸ ನೋಡ್ರಿ ನಂದು. ಅದು ಬ್ಲೌಸ್ ಯಾವಾಗ ಮುಗಿತದೆ, ಎಷ್ಟು ದಿನಕ್ಕೆ ಮುಗಿತದೆ ಗೊತ್ತಿಲ್ಲ ನೋಡ್ರಿ. ಅದನ್ನು ಸ್ವಲ್ಪ ಹಚ್ಚಿ ಹೊಲಿದು ಬಿಟ್ಟಿನಿ. ಇವಾಗ ಇದನ್ನು ಪಿಕೋ ಫಾಲ ಮಾಡಾಕತ್ತೀನಿ ನೋಡ್ರಿ. ಇದನ್ನು ಹೊರಗಡೆನೇ ಇಟ್ಟಿದ್ದೆ ನಾ ಸೀರೆ ಪಿಕೋ ಫಾಲ್ ಮಾಡ್ಬೇಕಂತೇಳಿ. ಹಾಗಾಗಿ ಇದನ್ನು ಮಾಡಿಬಿಟ್ಟು ಒಳಗಿಟ್ರೆ ಆಯ್ತು ಅಂಥೇಳಿ ಇದನ್ನೊಂದು ಒಳಗಿಟ್ರೆ ಆಯ್ತು ಅಂಥೇಳಿ ಈಗ ಇದಕ್ಕೆ ಸಾರಿಗೆ ಪಿಕೋ ಫಾಲ ಹಚ್ಚಿಕೆಶಂದ್ರೆ ಇದನ್ನು ಮಡಚಿ ನೀಟಾಗಿ ಒಳಗಿಡ್ತೀನಿ ನೋಡ್ರಿ. ಇದು ಹೊರಗೆ ಇಟ್ನಿ ಅಂದ್ರೆ ಸುಮ್ಮನೆ ಹೊಲಸಾಗತ್ತೆ ಅಂಥೇಳಿ ಈಗ ಇದನ್ನು ಪಿಕೋ ಫಾಲ ಮಾಡೋ ಕೆಲಸ ಮುಗಿಸಿ ಆ ನಂತರ ಇದನ್ನು ಒಳಗೆ ಮಡಚಿಡ್ತೀನಿ. ಆಮೇಲೆ ಬ್ಲೌಸ್ ಪೂರ್ತಿಯಾಗಿ ಕಂಟಿನ್ಯೂ ಮಾಡಿ ಹೊಲ್ದು ಮುಗಿಸ್ತೀನಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ, ಸೀರೆ ಎಷ್ಟು ಚಂದ ಅದ. ನನಗಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ. ಇದು 3 ಸೀರೆ ತೊಗೊಂಡೆ ನೋಡ್ರಿ. ನನಗೊಂದು, ನಮ್ಮ ತಂಗಿಗೊಂದು, ಇನ್ನೊಂದು ನಮ್ಮ ಅವ್ಗೊಂದು ಅಂಥೇಳಿ 3 ಸೀರೆ ತೊಗೊಂಡೆ ನೋಡ್ರಿ. ಇನ್ನೊಂದು ಲೈಟ್ ಪಿಂಕ್ ಅದ, ಇದೊಂದು ಕಲರ, ಇನ್ನೊಂದು ಆರೆಂಜ್ ಕಲರ್, ಒಂದು 3 ಕಲರ್ದಾಗ ಇದೇ ಸೀರೆ ತೊಗೊಂಡೆ ನೋಡ್ರಿ. ನನಗೆ ಭಾಳ ಇಷ್ಟ ಆಯ್ತು ಅಂಗಡಿಗೆ ಹೋದಗಳೇ. ಹಾಗಾಗಿ 3 ಕಲರ್ ಸೀರೆ, ಅದ್ರ ಕಲರ್ ಅಷ್ಟೇ ಬೇರೆ, 3 ಸೀರೆ ಬೇರೆ ಬೇರೆ ನೋಡ್ರಿ ತೊಗೊಂಡೇವಿ. ಅದೇ ರೀತಿ ಇವತ್ತು ನಾಷ್ಟ ಏನಂದರೆ ಶಾವಿಗೆ ಉಪ್ಪಿಟ್ಟು ಮತ್ತು ಆಲೂಗಡ್ಡೆ ಕೂಡ ಕುದಿಸಿ ನೋಡ್ರಿ. ನಾನು ಇವತ್ತು ಆಲೂ ಪರೋಟ ಮಾಡ್ಬೇಕಂತ ಆಲೂಗಡ್ಡೆನ ಕುದಿಸಿಟ್ಟಿ ನೋಡ್ರಿ. ಇಲ್ಲಿ ಅವು ಕೂಡ ಇವಾಗ ಕುಕ್ಕರ್ ತೆಗೆದು ನೋಡ್ರಿ ಕುದ್ದಾವೇನಂಥೇಳಿ ಇವಾಗ ನೋಡಾಕತ್ತಿ ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ಇವಾಗ ಮಧ್ಯಾಹ್ನ ಒಂದು 12:30 ಆಗ್ಯದ. ಎಷ್ಟೊಂದು ಬೆಳಕದ ಅಂಥೇಳಿ. ಹಂಗೆ ಮೊನ್ನೆ ದಿನ ರವಾದ ಉಂಡೆ ಮಾಡಿದ್ದೆ ನೋಡ್ರಿ.
ಇದು ಕುರ್ನ ಮಾಡಿದ್ದೆ ಒಂದು ಸ್ವಲ್ಪ ಮಾಡಿದ್ದು ನೋಡ್ರಿ. ಹಂಗೆ ತಿನ್ನೋಕೆ ಮನ್ಯಾಗ ನಾವು ಒಬ್ಬಾಕಿ ರೋಹಿತ್ಗೆ ಕೊಟ್ಟರು ಕೂಡ ಅವ ತಿನ್ನೋದೇ ಇಲ್ಲ, ಏನೂ ತಿನ್ನೋದಿಲ್ಲ. ಮತ್ತು ಹಸ್ಬೆಂಡ್ ಕೂಡ ಸ್ವೀಟ್ ತಿನ್ನೋದಿಲ್ಲ. ಮಾಡಿಟ್ರೆ ನಾನೇ ತಿನ್ಬೇಕು ನೋಡ್ರಿ. ಇವು ಆಲೂಗಡ್ಡೆ ಕೂಡ ಕುದ್ದಾವ ನೋಡ್ರಿ ಫ್ರೆಂಡ್ಸ. ಕುದ್ದಾವೇನಂತ ಹೇಳಿ ಈ ರೀತಿ ಚಮಚೆ ತೊಗೊಂಡು ಹಾಕಿ ನೋಡಿದೆ ಕುದ್ದಿದ್ದು. ಆ ಕುರ್ನ ಈಗ ಸಪ್ರೇಟಾಗಿ ಮತ್ತೊಂದು ಪಾತ್ರೆಗೆ ತೆಗಿಯಾಕತ್ತಿ ನೋಡ್ರಿ. ಅವೆಲ್ಲ ಅಷ್ಟೇ ಬಿಟ್ನಿ ಅಂತಂದ್ರೆ ಮೆತ್ತಗಾಗ್ಬಿಡ್ತಾವೆ ನೀರಾಗ, ಬಿಸಿ ನೀರಾಗ ಇಟ್ನಿ ಅಂತಂದ್ರೆ. ಈ ಕುರ್ನ ಆಲೂಗಡ್ಡೆ ಈ ರೀತಿ ಹೋಳಿ ಸಣ್ಣದಾಗಿ ಹೋಳಿ ಕುದಿಸಿದ್ವಿ ಅಂದ್ರೆ ಜಲ್ದಿನೇ ಕುದಿತಾವೆ ನೋಡ್ರಿ. ನಾ ಆಲೂಗಡ್ಡೆ ಕುದಿಸೋ ಈ ರೀತಿ ಸಣ್ಣದಾಗಿ ಹೋಳಿ ಕುದಿಸ್ತೀವಿ ನೋಡ್ರಿ. ಹಂಗೆ ಕುದಿಸಿದ್ನಿ ಅಂತಂದ್ರೆ ಒಳಗೆ ಒಂದೊಂದು ಕೊಳತಿರ್ತಾವೆ. ಅದ್ರಾಗ ಇವಾಗಂದ್ರೆ ಮಳೆಗಾಲ ದಿನ ಟಮಾಟಿ ಮತ್ತು ಇವು ಆಲೂಗಡ್ಡೆ ಒಂದು ಒಳಗೆ ಕೊಳತ್ಬಿಟ್ಟಿರ್ತಾವೆ. ಹಂಗಾಗಿ ಒಂದು ಸ್ವಲ್ಪ ನೋಡ್ಬಿಟ್ಟು ಈ ರೀತಿ ಹೋಳ್ಬಿಟ್ಟು ನಾವು ಕುದಿಯಾಕಿಟ್ರೆ ಚಲೋ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಹಾಗೆ ನೋಡ್ತಿರ್ಬೋದು ಇವಾಗ ಸಂಜೆ 7 ಗಂಟೆ ಆಗ್ಯದ. ರೋಹಿತ್ ಇವಾಗ ಹೋಮ್ವರ್ಕ್ ಮಾಡಕ್ಕಂತೇಳಿ ಕುಂತ ನೋಡ್ರಿ. ಇನ್ಕ ಆಟ ಆಡಿದ ಮತ್ತು ಹಾಲು ಕುಡಿದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡಕ್ಕಂತೇಳಿ ಕುಂತಾನ. ಬೆಳಿಗ್ಗೆ ಅರ್ಧ ಬರ್ತಿದ್ದ, ಇವಾಗ ಅರ್ಧ ಬರೆಯಾಕ್ತ ನೋಡ್ರಿ. ಇವತ್ತು ಯಾಕೆ ಸಾಲು ಸೂಟಿ ಅದ ನೋಡ್ರಿ ಫ್ರೆಂಡ್ಸ ನಮ್ಮ ಕಡೆ. ಹಂಗಾಗಿ ಮನೆಗೆ ಅದಾನ ರೋಹಿತ್ ಇವತ್ತು. ಆಟ ಆಡೋದು ಆಯಿತು, ಇವಾಗ ಹೋಮ್ವರ್ಕ್ ಮಾಡ್ಕೋತಾ ಕುಂತ ನೋಡ್ರಿ. ಬೆಳಿಗ್ಗೆ ಎಲ್ಲ ಆಟ ಆಡ್ಯಾನ, ಇವಾಗ ಸಂಜೆ ಟೈಮ್ದಾಗ ಹೋಮ್ವರ್ಕ್ ಮಾಡ್ಕೋತಾ ಕುಂತ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ ಇವತ್ತು ಅಡುಗೆ ಬಂದ್ಬಿಟ್ಟು ಆಲೂ ಪರೋಟ ಮಾಡಿದ್ನಿ ಅಂತ ಹೇಳಿದ್ನಲ್ಲ. ಆಲೂಗಡ್ಡೆ ಕುದಿಸಿದೆ, ಆಲೂ ಪರೋಟ ಮಾಡಿದೆ. ರೋಹಿತ್ಗೂ ಕೂಡ ಆಲೂ ಪರೋಟ ಅಂದ್ರೆ ಭಾಳ ಇಷ್ಟ. ಮನ್ಯಾಗ ಹಸ್ಬೆಂಡ ಒಂದು ಸ್ವಲ್ಪ ತಿನ್ನಂಗಿಲ್ಲ. ಹಾಗಾಗಿ ಆಲೂಗಡ್ಡೆ ಇದ್ದು ಅಂಥೇಳಿ ನಾನು ಭಾಳ ದಿನ ಆಯ್ತು ಫ್ರೆಂಡ್ಸ ತಂದು ಇವಾಗ ಕುದಿಸ್ಬಿಟ್ಟು ಆಲೂ ಪರೋಟ ಮಾಡಿದ್ ನೋಡ್ರಿ. ರೋಹಿತಂದು ಇನ್ನೂ ಬರೀದು ಮುಗಿಯಲಾಗ್ಯ ನೋಡ್ರಿ. ಒಂದು ಸ್ವಲ್ಪ ಜಾಸ್ತಿನೇ ಹೋಮ್ವರ್ಕ್ ಹಾಕ್ಯಾರ, ಇವಾಗ ಬರ್ಕೋತ ಕುಂತ ನೋಡ್ರಿ. ಹಂಗೆ ಫ್ರೆಂಡ್ಸ ನೋಡ್ತಿರ್ಬೋದು ಇವಾಗ ಸಂಜೆ ಆಗ್ಲಕ್ಕೆ ಬಂದದ. ಹಿಂದಿನ ಮನೆ ಕೂಡ ದೀಪ ಹಚ್ಚಿದೆ. ಅದೇ ರೀತಿ ಇದು ಮರುದಿನ ಬೆಳಿಗ್ಗೆ ವ್ಲಾಗ್ ನೋಡ್ರಿ. ನಾನು ನಿನ್ನೆ ದಿನ ಅಷ್ಟಕ್ಕೆ ವ್ಲಾಗನ್ನು ಮುಗಿಸಿದೆ. ಇವಾಗ ಮರುದಿನ ಬೆಳಿಗ್ಗೆ ನೋಡ್ರಿ. ಟೈಮ 9 ಗಂಟೆ ಆಗಿದೆ. ಬೆಳಿಗ್ಗೆನೇ ಮಳೆ ಚಾಲು ಆಗಿಬಿಟ್ಟದ ನಮ್ಮ ಕಡೆ. ನೋಡ್ತಿರ್ಬೋದು ನೀವು ಎಷ್ಟೊಂದು ಮಳೆ ಬರಾಕತ್ತದ ಅಂಥೇಳಿ. ಅದೇ ರೀತಿ ಮಳೆ ಜೊತೆ ಗಾಳಿನೂ ಚಾಲು ಆಗ್ಯದ. ಮಾಡಂದ್ರೆ ಭಾಳ ಆಗ್ಯದ ಫ್ರೆಂಡ್ಸ. ಇದು ಮಾಡಾಗಿದ್ದು ನೋಡ್ಬೇಕಾದ್ರೆ ಮಳೆ ಸಿಕ್ಕಾಪಟ್ಟೆ ಹೊಡಿಬೇಕು. ಆದ್ರೆ ಅದ್ರ ಹಿಂದಿಂದೆ ಗಾಳಿ ಬೀಸಿರ್ತದಲ್ಲ, ಆ ಗಾಳಿಗೆ ಮಾಡೆಲ್ಲ ಹೋಗ್ಬಿಡ್ತದ. ನೋಡ್ತಿರ್ಬೋದು ಎಷ್ಟೊಂದು ಮಳೆ ಬರಾಕತ್ತದ ಅಂಥೇಳಿ. ಹಂಗೆ ಗಾಳಿನೂ ಕೂಡ ಬಿಟ್ಟದ ನೋಡ್ತಿರ್ಬೋದು ಫ್ರೆಂಡ್ಸ. ಮಳೆ ಗಾಳಿ ಕೂಡ ಎರಡೂ ಚಾಲು ಆಗ್ಯಾವು. ಇಲ್ಲಿ ಮ್ಯಾಗ ನಾನು ಏನಾರು ಇಟ್ಟಿನೇನ ಅಂಥೇಳಿ ಏನಾರು ಕಾಳು ಹಾಕೋನೆಲ್ಲ ಒಂದು ಸ್ವಲ್ಪ ಗಾಳಿಗೆ ಇಟ್ಟಿರ್ತೀನಿ. ಏನಾರು ಇಟ್ಟಿನೇನ ಅಂಥೇಳಿ ಮ್ಯಾಗ ನೋಡಕ್ಕೆ ಬಂದಿದ್ದೆ. ಹಂಗೆ ಇದನ್ನೊಂದು ಸ್ವಲ್ಪ ಶೂಟ್ ಮಾಡ್ಕೊಂಡು ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದೇ ರೀತಿ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.